ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಮಂಗಳವಾರ. ಇವತ್ತು RCB ಕ್ರಿಕೆಟ್ ಮ್ಯಾಚ್ ಇದೆ. ಕೌಶಿ ಹೇಳಿ ಹೋಗಿದ್ದಾನೆ, ಅಮ್ಮ ಇವತ್ತು ಮ್ಯಾಚ್ ನೋಡಬೇಕು ನಾನು ಅಂತೇಳಿ. ನನಗೆ ಸ್ವಲ್ಪ ಅಷ್ಟು ಕ್ರಿಕೆಟ್ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಯಾರಾದರೂ ಕುತ್ಕೊಂಡು ನೋಡ್ತಿದ್ರೆ ಅವ್ರ ಜೊತೆ ನಾನು ಕುತ್ಕೊಂಡು ನೋಡ್ತೀನಿ. ನಾನು ಒಬ್ಬಳೇ ಕುತ್ಕೊಂಡು ನೋಡೋದೆಲ್ಲ ಇಲ್ಲ. ಅಂದರೆ ಸ್ಪೋರ್ಟ್ಸೇ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ಕ್ರಿಕೆಟು ಅಂತಲ್ಲ, ಸ್ಪೋರ್ಟ್ಸ್ ಯಾವುದು ಅಷ್ಟೊಂದು ಇಷ್ಟ ಆಗಲ್ಲ. ಕುತ್ಕೊಂಡು ನೋಡೋದೆಲ್ಲ ಅಂತ ಇಂಟ್ರೆಸ್ಟ್ ಕೂಡ ಇಲ್ಲ. ಹೀಗೆ ಯಾರಾದರೂ ನೋಡ್ತಾ ಇದ್ದರೆ ಅವ್ರ ಜೊತೆ ನಾನು ಕೂಡ ಜಾಯಿನ್ ಆಗ್ತೀನಿ. ಅಷ್ಟು ಬಿಟ್ಟರೆ ನಾನೇ ಒಬ್ಬಳೇ ಕುತ್ಕೊಂಡು ಸ್ಪೋರ್ಟ್ಸ್ ಎಲ್ಲ ನೋಡುವಂಥದ್ದು. ಕ್ರಿಕೆಟ್ ಅಂದರೆ ನಮ್ಮ ಅಕ್ಕ ಇದಲ್ಲ, ಆಲ್ದಳ್ಳಿ ಅಕ್ಕ ಅಂದರೆ ಪೂಜಮ್ಮ, ಅವಳಿಗೆ ಅವಾಗಿಂದನೂ ಅಷ್ಟೇ ಕ್ರಿಕೆಟ್ ಎಲ್ಲ ತುಂಬ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ. ಆಮೇಲೆ ಅವ್ರ ಮನೆಯಲ್ಲಿ ಎಲ್ಲರೂ ನೋಡ್ತಾರೆ. ಪೂಜಾ, ನಮ್ಮ ಕೆಂಚಿ, ಭಾರತ, ನಮ್ಮ ಭಾವನೂ ಅಷ್ಟೇ. ಅವರೆಲ್ಲ ಸ್ವಲ್ಪ ಇದು ಬೆಡ್ಡಿಂಗೆಲ್ಲ ಕಟ್ಕೊಂಡು, ನಮ್ಮ ಪೂಜೆ ಎಲ್ಲ ಇದ್ದಾಗ ಪೂಜೆ ಮತ್ತು ಅಂದರೆ ಅಪ್ಪ ಮಗಳಿಬ್ಬರು ಸೇರಿಕೊಂಡು ಬೆಡ್ಡಿಂಗ್ ಕಟ್ಟೋದು, ಆ ಥರದ್ದೆಲ್ಲ ಮಾಡ್ತಾರೆ. ಆವಾಗ ನಮಗೂ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ. ನಮ್ಮ ಮನೇಲಿ ಯಾರೂ ನೋಡಲ್ಲ, ಕೌಶಿ ಒಬ್ಬ ನೋಡ್ತಾನೆ. ಆವಾಗ ಅವನ ಜೊತೆ ಕುತ್ಕೊಂಡು ನಾನು ಸ್ವಲ್ಪ ನೋಡ್ತೀನಿ ಅಷ್ಟೇ. ಅಂದರೆ ಇಂಟ್ರೆಸ್ಟ್ ಇರಲ್ಲ ಅಷ್ಟೇ ನನಗೆ, ಸುಮ್ಮನೆ ಅವ್ನು ನೋಡ್ತಿದ್ದಾನಲ್ಲ ಅಂಥೇಳಿ ನೋಡ್ತೀನಿ. ಅದಕ್ಕೆ ಇವತ್ತು ಒಂಥರ ಕ್ಯೂರಿಯಾಸಿಟಿ ಇದೆ ಅವರಿಗೆಲ್ಲ, ಕುತ್ಕೊಂಡು ನೋಡಬೇಕು. 7:30ಗೆ ಸ್ಟಾರ್ಟ್ ಆಗುತ್ತೆ, ಬರ್ತೀನಿ ಅಂತೇಳಿ ಹೋಗಿದ್ದಾನೆ. ಸರಿ ಆಯ್ತು, ಬರೋಗು ನೋಡುವಂತೆ ಅಂತ ಹೇಳಿದೆ. ಓಕೆ, ಟೈಮ್ ಬಂದು 10:05 ಆಗ್ತಿದೆ. ಹಾಗೆ ತಿಂಡಿ ಎಲ್ಲ ಆಯಿತು. ತಿಂಡಿ ಬಂದು ಉಪ್ಪಿಟ್ಟು ಮಾಡಿದ್ದೆ. ಕೌಶಿಗೆ ಚಿಕನ್ ಸಾಂಬಾರು ಇತ್ತಲ್ಲ, ಅದಕ್ಕೆ ಅವನಿಗೆ ಪರೋಟ ಎಲ್ಲ ಮಾಡಿಕೊಟ್ಟಿದ್ದೆ. ಅವ್ನು ಪರೋಟ ಎಲ್ಲ ತಿಂದ್ಕೊಂಡು, ಇಲ್ಲಿ ನಮ್ಮ ಗುಮ್ಮಿಗಳು ಎರಡೂ ನೋಡಿ. ಹಾಗೆ ನಮ್ಮದು ಉಂಡೆನಮ್ಮ ಬೇಕಿತ್ತಲ್ಲ, ಅದು ನಾನು ಇದ್ದಾಗಿತ್ತು. ಆಮೇಲೆ ಮತ್ತೆ ಎಲ್ಲೋಗಿದೆ ಏನು ಅಂತ ಗೊತ್ತಿಲ್ಲ. ಆವಾಗವಾಗ ಬರ್ತಾಯಿತ್ತು. ಮತ್ತು ಇವಾಗ ನಾನು ಊರಿಗೆಲ್ಲ ಹೋದ್ಮೇಲೆ, ಅಂದರೆ 10 days ಇರಲಿಲ್ವಲ್ಲ, ಆವಾಗ ಮಮ್ಮನ ಕೇಳಿದ್ರೆ ಇಲ್ಲ ಬರಲೇ ಇಲ್ಲ ಅದು ಅಂತ ಹೇಳಿದ್ರು. ಗೊತ್ತಿಲ್ಲ, ಬೇರೆ ಬೆಕ್ ಜೊತೆ ಆಟ ಆಡಿಕೊಂಡು ಬೇರೆ ಕಡೆ ಎಲ್ಲ ಹೋಗಿರುತ್ತೆ. ಮೊದಲು ಸ್ವಲ್ಪ ದಿನ ಅದೇ ಥರ ಮಾಡಿತ್ತು, ಇವಾಗಲೂ ಕೂಡ ಅದೇ ಥರ ಮಾಡಿದೆ. ನೋಡೋಣ ಯಾವಾಗ ಬರುತ್ತೆ ಏನೋ ಗೊತ್ತಿಲ್ಲ. ಬಂದಿಲ್ಲ ಅಂದರೆ ಪರವಾಗಿಲ್ಲ, ನನಗೇನು ಅಷ್ಟು ಅಟ್ಯಾಚ್ಮೆಂಟ್ ಏನಿಲ್ಲ ಅದ್ರ ಮೇಲೆ. ಅಂದರೆ ಇಲ್ಲಿರೋದಕ್ಕಿಂತ ಅದು ಬೇರೆ ಕಡೆ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ನನಗೆ ಅಟ್ಯಾಚ್ಮೆಂಟ್ ಅಂದರೆ ಈ ನನ್ನ ನಾಮದ ಮೇಲೆ ಸ್ವಲ್ಪ ಅಟ್ಯಾಚ್ಮೆಂಟು. ನಾಮೇನು ಕೂಡ ಬರೋದು ನಿಂತಾಯಿತು. ಅದು ಕೂಡ ಏನಾಯಿತು ಏನೋ ಗೊತ್ತಿಲ್ಲ. ಅದು ಬಂದಿಲ್ಲ ಅಂದಾಗ ನನಗೆ ಏನು ಅನಿಸುತ್ತೆ ಅಂದರೆ ನಾಯಿಗೇನೋ ಸಿಗಾಕೋಗ್ಬಿಟ್ಟಿದೆ ಅಂತ ಅನಿಸ್ಬಿಡುತ್ತೆ. ಇವಾಗ ಇದು ಕಾಣಿಸ್ತಾ ಇಲ್ಲ. ಅಂದರೆ ಮಧ್ಯೆ ಒಂದೊಂದ್ಸರಿ ಬಂದೋದ್ರೆ ಏನು ಅನ್ಸಲ್ಲ, ಬರದೇ ಇದ್ದಾಗ ಆ ಥರ ಫೀಲ್ ಆಗುತ್ತೆ. ಇವಾಗ ಕರ್ಗಿ ಮತ್ತು ನನ್ನ ನಾಮ ಅಷ್ಟೇ ಇರೋದು. ಕರ್ಗಿನೂ ಅಷ್ಟೇ ಗುಡ್ಡು, ಏನು ಅದು ಕಿರ್ಚೋದು ಇಲ್ಲ. ನನಗೆ ಹಾಕು ಅಂತ ಇವಳು ನಾಮ ಇರೋಲ್ಲ ನೋಡಿ, ಆವಾಗಲೇ ಸೌಂಡ್ ಮಾಡ್ತಾಳೆ. ನಾನು ಕಿಚನ್ ಹತ್ರ ಬಂದೆ, ಅದಕ್ಕೆ ಆವಾಗಲೇ ಸೌಂಡ್ ಮಾಡ್ತಿದ್ದಾಳೆ ನನಗೆ ಏನಾದರೂ ಹಾಕು ತಿನ್ನೋದಕ್ಕೆ. ಮತ್ತು ಫ್ರಿಜ್ಜಲ್ಲಿ ಚಿಕನ್ ಇದೆ ಅಂತ ಗೊತ್ತಾಗ್ಬಿಟ್ಟಿದೆ. ಫ್ರಿಜ್ ಓಪನ್ ಮಾಡಿದ ತಕ್ಷಣ ಗುಡುಗುಡು ಅಂತ ಓಡ್ ಬಂದು ಚಿಕನ್ನ, ಅದೇ ಫ್ರಿಜ್ ಹತ್ರ ಹಿಂಗೆ ಕತ್ತಾಕೊಂಡು ನಿಂತ್ಕೊಂಡಿರುತ್ತೆ, ಚಿಕನ್ ಹಾಕ್ತಾಳೆ ಅಂತೇಳಿ. ಓನೋ ಏನು ಬೇಕು ನಿನಗೆ? ಸುಮ್ಮನೆ ಹಿಂಗೆ ನಾನು ಏನಾದರೂ ಕಿಚನ್ಗೆ ಹೋದರೆ ಇದೇ ಥರನೇ ಕಿರ್ಚ್ತಾ ಇರುತ್ತೆ, ಆ ಥರ. ಓಕೆ, ಡೋರ್ ಲಾಕ್ ಮಾಡ್ತೀನಿ. ಬಿಸಿಲು ಹಿಂಗಿದೆ ನೋಡಿ, ಚೆನ್ನಾಗಿದೆ ಬಿಸಿಲು. ಆದರೆ ಹಂಗೆ ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕರ್ಗಿ ನಿದ್ದೆ ಮಾಡ್ತಾವಳೆ, ಬಾ ನೀನು ಮಲ್ಗೋ. ಮತ್ತೆ ಡೋರ್ ಬಂತು. ಬಾ, ನಾನು ಮತ್ತೆ ಹಾಕಲ್ಲ ನಿನಗೆ ಒಂದೇ ಸರಿ. ಒಂದಿನಕ್ಕೆ ಒಂದೇ ಸರಿ ನಿನ್ಗೆ ಹಾಕೋದು. ಒಂದಿನಕ್ಕೆ ಒಂದು ಸರಿ ಬೆಳಿಗ್ಗೆನೆ ಎದ್ದ ತಕ್ಷಣನೇ ಒಂದು ಚಿಕನ್ ಪೀಸು ಮತ್ತು ಹಾಲು ಅನ್ನ ಎಲ್ಲ ಹಾಕಿರ್ತೀನಿ. ಆದರೂ ಮತ್ತೆ ಕೇಳೋದು, ಮತ್ತೆ ಬೇಕಂತೇಳಿ. ಓಕೆ,
ನಾನಿವಾಗ ಕಿಚನಲ್ಲಿ ಪೇಪರ್ ಏನಿದೆ ಆ ನ್ಯೂಸ್ ಪೇಪರ್ ಹಾಕಿರ್ತೀನಲ್ಲ, ಆ ನ್ಯೂಸ್ ಪೇಪರ್ನ ಚೇಂಜ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಹಾಗೇ ಫಸ್ಟ್ ಅಂದ್ಕೊಂಡೆ ನ್ಯೂಸ್ ಪೇಪರ್ ಮಾತ್ರ ಚೇಂಜ್ ಮಾಡೋಣ ಅಂಥೇಳಿ. ಆಮೇಲೆ ಸ್ವಲ್ಪ ಲೈಟಾಗಿ ಹಾಗೆ ಡಬ್ಬಗಳೇನಿದೆ, ನನ್ನದು ವೆರೈಟಿ ಡಬ್ಬಗಳು ಇರೋದು. ಸ್ಟೀಲ್ ಬಾಕ್ಸ್ ಉಂಟು, ಹಾಗೆ ಪ್ಲಾಸ್ಟಿಕ್ ಬಾಕ್ಸ್ಗಳು ಉಂಟು. ಅದರಲ್ಲಿ ಪ್ಲಾಸ್ಟಿಕ್ಕಲ್ಲಿ ಡಾಬರ್ ಚಮನ್ ಪ್ರೆಸ್ ಇರ್ಬೋದು, ಮತ್ತೇನೋ ಒಂದು ಅಂಗಡಿಯಿಂದ ಏನೋ ಒಂದು ತಂದಿರ್ತೀನಿ, ಅದು ಎಲ್ಲನೂ ಇಟ್ಕೊಂಡಿದ್ದೀನಿ. ಎಲ್ಲ ಅದಕ್ಕೆ ಹೇಳಿದ್ದು ವೆರೈಟಿ ದಿನಸಿ ಬಾಕ್ಸ್ಗಳು ಅಂತೇಳಿ. ಅದನ್ನೆಲ್ಲ ಸ್ವಲ್ಪ ಲೈಟಾಗಿ ಒರೆಸ್ಬಿಟ್ಟು ಹಾಗೆ ಇಟ್ಬಿಡೋಣ ಅಂತ ಆಮೇಲೆ ಅಂದ್ಕೊಂಡೆ. ಫಸ್ಟ್ ಅಂದ್ಕೊಂಡಿದ್ದು ಬರೀ ಪೇಪರ್ ಮಾತ್ರ ಚೇಂಜ್ ಮಾಡಿಬಿಡೋಣ ಅಂತ. ಆಮೇಲೆ ಹೇಗಿದ್ರು ಚೇಂಜ್ ಮಾಡೋಕ್ಕೆ ಡಬ್ಬಗಳೆಲ್ಲ ತೆಗೆದು ಇಟ್ಟಿರ್ತೀನಿ, ಅದಕ್ಕೋಸ್ಕರ ಹೇಗಿದ್ರು ತೆಗೆದಿರ್ತೀನಲ್ಲ ಡಬ್ಬಗಳು, ಒಂದು ಸ್ವಲ್ಪ ಲೈಟಾಗಿ ಒರೆಸ್ಬಿಟ್ಟು ಹಾಗೆ ಇಟ್ಬಿಡೋಣ ಅಂಥೇಳಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ನಾನು ಇದನ್ನು ಸ್ಪೀಡಲ್ಲಿ ಇಟ್ಟಿದ್ದೀನಿ. ಇದು ಬಂದು 10 ಮಿನಿಟ್ಸು ಜಾಸ್ತಿನಿದೆ, ಅದಕ್ಕೆ ಸ್ಪೀಡಲ್ಲಿ ಇಟ್ಬಿಟ್ರೆ ಸರಿ ಅಂತೇಳಿ ಆ ಥರ ಮಾಡ್ತಾಯಿದ್ದೀನಿ. ಹಾಗೆ ನೀಟಾಗಿ ಬಟ್ಟೆ ಇಲ್ಲಾಂದರೆ ಈ ಥರದ್ದು ವೈಪ್ ಸಿಗುತ್ತೆ, ವೆಟ್ ವೈಪ್ ಅಂತೇಳಿ ಸಿಗುತ್ತೆ, ಅದನ್ನ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ರೆ ಒಂದು ಬೌಲಿಗೆ ನೀರು ಮತ್ತು ಒಂದು ಸ್ವಲ್ಪ ಲಿಕ್ವಿಡ್ ಎಲ್ಲ ಹಾಕ್ಬಿಟ್ಟು ಅದರಲ್ಲಿ ಅದನ್ನ ನೀರಲ್ಲಿ ಅದ್ಬಿಟ್ಟು ಅದನ್ನ ಚೆನ್ನಾಗಿ ಹಿಂಡ್ಬಿಡ್ಬೇಕು. ಒದ್ದೆ ಇದ್ದರೆ ಅದು ಬರೆ ಥರ ಒಂಥರ ನೀಟ್ ಅನಿಸಲ್ಲ. ಚೆನ್ನಾಗಿ ಹಿಂಡ್ಬಿಟ್ಟು ಒರೆಸಿದ್ರೆ ನೀಟ್ ಅನಿಸುತ್ತೆ. ಅದಕ್ಕೆ ನಾನು ಆ ಥರ ಮಾಡಿಬಿಟ್ಟು ಹಿಂಡ್ಬಿಟ್ಟು ಚೆನ್ನಾಗಿ ಅದನ್ನು ನೀಟಾಗಿ ಒರೆಸ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಮ್ಯೂಸಿಕ್ ಹಾಕ್ಕೊಂಡು ಸ್ಪಾಟಿಫೈ ಇದೆಯಲ್ಲ ಅದು ಹಾಕ್ಕೊಂಡು ಇಲ್ಲಿ ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಓಕೆ, ಆಯಿತು. ಕ್ಲೀನ್ ಮಾಡಿ ನೋಡ್ತಿರ್ಬೋದು. ಇದು ಫುಲ್ಲು ನನಗೆ ಮೇಯ್ನ್ ಏನಂತ ಇದ್ದಿತ್ತು ಅಂದರೆ ಈ ಪೇಪರ್ ಅಷ್ಟೇ ಚೇಂಜ್ ಮಾಡಬೇಕಿತ್ತು. ಫುಲ್ಲು ಹಾಳಾಗಿತ್ತು. ಹಾಗೆ ಸ್ವಲ್ಪ ಲೈಟಾಗಿ ಕೂಡ ಈ ಥರ ಬಾಕ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಸ್ವಲ್ಪ ಬಟ್ಟೆಗೆ ಒರೆಸ್ಬಿಟ್ಟೆಲ್ಲ ಇಟ್ಟಿದ್ದೀನಿ. ಹಾಗೆ ಕೆಳಗಡೆನೂ ಅಷ್ಟೇ ನೀಟಾಗೆಲ್ಲ ಅದು ಮಾಡಿದ್ದೀನಿ. ಇಲ್ಲೂ ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಇದು ದೇವ್ರ ಮನೆ ಹೂವು ಇವತ್ತು ಮಂಗಳವಾರ ಅಂತೇಳಿ ಕೊಟ್ಟಿಲ್ಲ, ಇಲ್ಲ ಅಂದರೆ ಅದನ್ನು ಕಸಕ್ಕೆ ಹಾಕ್ತಾಯಿದೆ. ನೆಕ್ಸ್ಟು ಹಾಗೆ ಅದ್ರ ಜೊತೆಗೆ ಇದು ಕ್ಲೀನ್ ಮಾಡೋಣ ಅಂಥೇಳಿ ನೋಡಿ, ಅದು ಫುಲ್ಲು ನೀಟಾಗಿ ಬಟ್ಟೆಲೆಲ್ಲ ಒರೆಸ್ಬಿಟ್ಟು ಅದು ಕ್ಲೀನ್ ಮಾಡಿದೆ. ಮತ್ತು ಇದಿಷ್ಟು ಕಂಪ್ಲೀಟ್ ಮಾಡಿಬಿಡೋಣ ಅಂತೇಳಿ ಇದಿಷ್ಟು ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ ಇಲ್ಲಂತೂ ಸ್ವಲ್ಪ ಜಾಸ್ತಿನೇ ಗಲೀಜಿರುತ್ತೆ. ಯಾಕೆಂದರೆ ನಾವೇನಾದರೂ ಈರುಳ್ಳಿ ಬೆಳ್ಳುಳ್ಳಿ ಇರ್ಬೋದು, ಅಥವಾ ಒಂದು ಏನಂತ ಹೇಳ್ತೀವಿ ಮಾವಿನಕಾಯಿ ಆ ಥರದ್ದೇನಾದರೂ ಕಲ್ಲಲ್ಲಿ ಕೆಚ್ಚಿದ್ರೆ ಏನಾಗುತ್ತೆ, ಇಲ್ಲಿ ಕೆಳಗಡೆ ನೀವು ಕಾಣಿಸಲ್ಲ, ಅಲ್ಲಿ ಕೆಳಗಡೆ ಏನಾಗುತ್ತೆ ಅಂದರೆ ಉದುರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಕಡೆ ಸೈಡು ಸ್ವಲ್ಪ ಜಾಸ್ತಿನೇ ಉದುರುತ್ತೆ. ಅಲ್ಲಿ ಉದುರಿ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು, ಇದೆಲ್ಲ ಉದುರಿರುವಂಥದ್ದು. ಈ ಥರ ಚಕ್ಕೆ ಥರ ಉದುರಿ ಬೀಳ್ತಾ ಇರುತ್ತೆ. ಅಂದರೆ ನೀಟಾಗಿ ಅಲ್ಲಿ ಫಿನಿಶಿಂಗ್ ಮಾಡಿಲ್ಲ. ಓಕೆ, ಲೈಟಾಗೆಲ್ಲ ಕ್ಲೀನ್ ಮಾಡಿದ್ದೀನಿ, ನೀಟಾಗಂತೂ ಕ್ಲೀನ್ ಮಾಡಿಲ್ಲ. ಹಾಗೆ ಒಂದಿಷ್ಟು ವಸ್ತುಗಳು ಏನಂದರೆ ಈಗ ಬಿರಿಯಾನಿ ಎಲ್ಲ ತರಿಸಿರ್ತೀವಿ ನೋಡಿ, ಆ ಥರ ಬಾಕ್ಸು ಅದನ್ನೆಲ್ಲ ಇವಾಗ ಸುಮ್ಮನೆ ಇಟ್ಕೊಂಡಿರ್ತೀನಿ. ಏನಕ್ಕಾದರೂ ಎಮರ್ಜೆನ್ಸಿಗೆ ಬೇಕಾಗ್ಬೋದು ಅಂತೇಳಿ ಇಟ್ಕೊಂಡಿದ್ದೆ. ಇವಾಗ ಅದನ್ನೆಲ್ಲ ಬೀಸೋಣ ಅಂತೇಳಿ ಇವಾಗ ಅದನ್ನೆಲ್ಲ ನೀಟಾಗಿ ಒಂದು ಕವರಲ್ಲಿ ಕಟ್ಬಿಟ್ಟು ಇವಾಗ ಬೀಸಾಕ್ತೀನಿ. ಹಾಗೆ ಇದರಲ್ಲೆಲ್ಲ ನೀಟಾಗಿ ಒರೆಸಿದ್ನಲ್ಲ, ಇದರಲ್ಲಂತೂ ಫುಲ್ಲು ಗಲೀಜಾಗಿದೆ. ಅದಕ್ಕೆ ಇದನ್ನು ಕೂಡ ಬೀಸಾಕ್ಬಿಡೋಣ ಅಂತೇಳಿ ಇದನ್ನು ಕೂಡ ಬೀಸಾಕ್ಬಿಡ್ತೀನಿ. ಓಕೆ, ಸದ್ಯಕ್ಕೆ ಇಷ್ಟು ಕೆಲಸ ಆಯಿತು. ಟೈಮ್ ಬಂದು 11:30 ಅಂದರೆ 11:20 ಆಗ್ತಾಯಿದೆ, ಆಗಿದೆ 11:20. ಹಾಗೆ ಇವಾಗ ಅಡುಗೆ ಕೆಲಸ ಮಾಡಬೇಕು. ನುಗ್ಗೆ ಸೊಪ್ಪೆಲ್ಲ ಎತ್ತಿಟ್ಟಿದ್ದೀನಿ, ರಾತ್ರಿ ಎಲ್ಲ ಕ್ಲೀನ್ ಮಾಡಿದೆ, ಮಾಡಲಿಲ್ಲ ಉಪ್ಸಾರು. ಅದಕ್ಕೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಸ್ವಲ್ಪ ಸುಮ್ಮನೆ ಇನ್ನೊಂದ್ಸರಿ ಮತ್ತೆ ನೋಡಿಬಿಟ್ಟು ಇವಾಗ ಉಪ್ಪು ಸಾಂಬಾರು ಮಾಡ್ತೀನಿ. ಮಾಡಿಬಿಟ್ಟು ಆಮೇಲೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ಈ ಡಬ್ಬಗಳೇನಿದೆ ಇವನ್ನೆಲ್ಲ ಒಂದು ಕವರಲ್ಲಿ ಹಾಕಿರ್ತೀನಿ. ಮೊನ್ನಮ್ಮ ಮಧ್ಯಾಹ್ನ ಬರ್ತಾರಲ್ಲ ಆವಾಗ ತೊಗೊಂಡು ಹೋಗ್ತಾರೆ ಅದನ್ನು ಕಸಕ್ಕೆ. ಓಕೆ, ಆಮೇಲೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಸಾಂಗೆಲ್ಲ ಕೇಳಿಕೊಂಡು ಎಲ್ಲ ಕ್ಲೀನ್ ಮಾಡಿದ್ದು. ಸ್ವಲ್ಪ ಸಾಂಗೆಲ್ಲ ಕೇಳ್ತಾ ಕ್ಲೀನ್ ಮಾಡಿದ್ರೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಾಡಬೇಕು ಅನಿಸುತ್ತೆ.
ಸುಮ್ಮನೆ ಒಬ್ಬಳೇ ಬೋರಿಂಗ್ ಅನಿಸ್ತಾ ಇರುತ್ತೆ ಕ್ಲೀನ್ ಮಾಡೋದಕ್ಕೆ. ಆದ್ದರಿಂದ ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಎಲ್ಲ ಕ್ಲೀನ್ ಮಾಡಿದ್ದೆ. ಈ ಎಣ್ಣೆ ಬಾಟಲು ಮತ್ತು ಇನ್ನೊಂದು ಎಣ್ಣೆ ಬಾಟಲ್ ಇದೆ, ಅಂದರೆ ಗಾಜಿಂದು ಎಣ್ಣೆ ಬಾಟಲ್ ಇದೆ, ಅದೆರಡನ್ನೂ ಕ್ಲೀನ್ ಮಾಡಿರಲಿಲ್ಲ. ಮತ್ತು ಇನ್ನೊಂದು ದಿನ ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಹಾಗೆ ಆಗಿದ್ದೆ. ಮತ್ತು ಬಿಸಿನೀರಿತ್ತು, ಗೀಝರೆಲ್ಲ ಆನ್ ಮಾಡಿಬಿಟ್ಟು ಒಂದು ಸಾರಿ ಸೋಪ್ ಹಾಕ್ಬಿಟ್ಟು ನೀಟಾಗಿ ಇದನ್ನೆಲ್ಲ ತೊಳೆದ್ಬಿಟ್ಟು ಮತ್ತು ಆಮೇಲೆ ಒಂದು ಜಗ್ಗಲ್ಲಿ ನೀರೆಲ್ಲ ತಂದುಬಿಟ್ಟು ಚೆನ್ನಾಗಿ ಮತ್ತೆ ಇದು ಸೋಪ್ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ಟು ಮತ್ತು ಬಿಸಿನೀರಲ್ಲಿ ತೊಳೆದ್ರೆ ಸರಿ ಹೋಗುತ್ತೆ. ಸ್ವಲ್ಪ ಆಯಿಲ್ ಏನಿದೆ ಅದೆಲ್ಲ ಹೋಗುತ್ತೆ ಅಂದ್ಬಿಟ್ಟು ನಾನು ಗೀಝರಲ್ಲಿ ಆನ್ ಮಾಡಿಟ್ಟಿದ್ದೆ. ಅದೆಲ್ಲ ಚೆನ್ನಾಗಿ ಗೀಝರು ನೀರು ಬಿಸಿ ಆದಮೇಲೆ ಅದು ನೀರು ತೊಗೊಬಂದು ಮೇಲಿಂದ ಇದೇನಿದೆ ಗಾಜಿನ ಬೌಲು ಬಾಟಲ್ ಅದನ್ನೆಲ್ಲ ಬಿಸಿನೀರಲ್ಲಿ ಹಾಕ್ಬಿಟ್ಟೆ. ಅದೇನೂ ಅಷ್ಟಾಗಲ್ಲ, ಏನಾಗಲ್ಲ, ನೀಟಾಗಿರುತ್ತೆ. ಈ ಪ್ಲಾಸ್ಟಿಕ್ದೇನು ಎಣ್ಣೆ ಎಲ್ಲ ಬಿಟ್ಟಿಟ್ಟಿದ್ದೀನಿ ಅದು ಸ್ವಲ್ಪ ಎಷ್ಟೇ ತೊಳೆದ್ರೂ ಅಷ್ಟು ನೀಟ್ ಅನ್ಸೋದಿಲ್ಲ. ಆದ್ರೂ ಈ ರೀತಿ ಸೋಪಲ್ಲಿ ಮತ್ತೆ ಬಿಸಿನೀರು ಹಾಕೋದು, ಉಜ್ಜೋದು, ತೊಳೆಯೋದು, ಸೋಪ್ ಹಾಕೋದು, ಉಜ್ಜೋದು, ತೊಳೆಯೋದು, ಆ ಥರ ಮಾಡಿ ಓಕೆ ಒಂದು ನೀಟ್ ಅನ್ನೋ ಥರ ಕಾಣಿಸ್ತಾ ಇದೆ. ಮತ್ತು ಆವಾಗವಾಗ ನೀಟ್ ಮಾಡ್ಕೋತಾ ಇದ್ದರೆ ಸರಿ ಹೋಗುತ್ತೆ. ನಾನು ಸ್ವಲ್ಪ ಲೇಝಿ ಅಂತಲೇ ಹೇಳ್ಬೋದು, ಮಾಡೇ ಇಲ್ಲ ಅದು ಆಯಿಲ್ ಬಾಟಲು. ಅದೇನಂದರೆ ನಾವೆಷ್ಟೇ ನೀಟ್ ಮಾಡಿದ್ರೂ ಅಂಟು ಥರನೇ ಆಗಿರುತ್ತೆ. ಆದ್ದರಿಂದ ನಾನು ಒಂದೆರಡು ಜಗ್ ನೀರಲ್ಲಿ ಅದನ್ನು ನೀಟಾಗಿ ತೊಳ್ಕೊಂಡೆ. ಆವಾಗ ಸ್ವಲ್ಪ ನೀಟಾಯಿತು. ಅಂದರೆ ಸ್ವಲ್ಪ ಬಿಸಿನೀರೆಲ್ಲ ಯೂಸ್ ಮಾಡ್ತೀವಲ್ಲ, ಅದರಿಂದ ಸ್ವಲ್ಪ ಎಣ್ಣೆ ಅಂಶ ಏನಿರುತ್ತೆ ಬಾಟಲ್ ಮೇಲೆ ಅದೆಲ್ಲ ನೀಟಾಗಿ ಹೋಗುತ್ತೆ ಅಷ್ಟೇ. ಇವಾಗ ಟೈಮ್ ಬಂದು 12:30 ಆಗ್ತಾಯಿದೆ. ಇಲ್ಲೆಲ್ಲ ನಿನ್ನೆ ಎಲ್ಲ ಕ್ಲೀನ್ ಮಾಡಿದ್ದೆ. ಹಾಗೆ ಈ ಪ್ಲೇಸ್ ಏನಿದೆ ಮೇಲೆ, ಅಲ್ಲಿ ಸಜ್ಜ ಬಂದಿದೆ ನೋಡಿ, ಕಿಟಕಿ ಸಜ್ಜ. ಅದು ಮಳೆ ಹುಯ್ದಾಗ ಅಲ್ಲಿಂದ, ಅಂದರೆ ತುಂಬ ಜೋರು ಮಳೆ ಬಂದಾಗ ಅಲ್ಲಿಂದ ನೀರು ಸೋರಿ ಇಲ್ಲಿ ಬಂದು ಇದರಲ್ಲೆಲ್ಲ ಬಿದ್ದಿರುತ್ತೆ ನೀರು. ಇವಾಗ ತೋರಿಸ್ತೀನಿ, ಇದ್ರೊಳಗಡೆ ಎಲ್ಲ ನೀರುಂಟು. ನೀರು ಬಂದು ಇದೆಲ್ಲ ನೋಡಿ ಈ ಥರ ಗಲೀಜಾಗುಂಟು. ಅದಕ್ಕೆ ಇದನ್ನ ಸ್ವಲ್ಪ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಮತ್ತೆ ಇಲ್ಲೇ ಇದನ್ನೆಲ್ಲ ಜೋಡಿಸಿ ಇಡಬೇಕು. ಇವಾಗ ಇದನ್ನು ಕೂಡ ಕ್ಲೀನ್ ಮಾಡಿರ್ತೀನಿ. ಕಾಣಿಸಿದೆಯಾ? ಏನಿಲ್ಲ, ಸೋಪ್ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಮತ್ತೆ ಒರೆಸ್ಬಿಟ್ಟು ಒಂದು ಡ್ರೈ ಬಟ್ಟೆಯಲ್ಲಿ ಮತ್ತೆ ಇದನ್ನೆಲ್ಲ ಇದರಲ್ಲೇ ಜೋಡಿಸಿಡುವಂಥದ್ದು ಅಷ್ಟೇ. ಏಕೆಂದರೆ ಇಲ್ಲಿ ಮಳೆ ನೀರು ಸೋರಿರೋದು ಮತ್ತು ಇದ್ರೊಳಗಡೆ ಡಸ್ಟ್ ಎಲ್ಲ ಇತ್ತು ಮೊದಲೇ, ಅದೆಲ್ಲ ಇದಾಗ್ಬಿಟ್ಟು ಒಂಥರ ಗಲೀಜು ಥರ ಆಗ್ಬಿಟ್ಟಿದೆ ಜಾಸ್ತಿನೇ. ಅದಕ್ಕೆ ಇದನ್ನು ಕ್ಲೀನ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಈ ಥರದ್ದು ಇನ್ನೊಂದು ತೊಗೊಬರೋಣ ಅಂದ್ಕೊಂಡಿದ್ದೀನಿ. ಏಕೆಂದರೆ ಟೊಮೆಟೊದು ಬಾಕ್ಸ್ ಒಳಗೋಗಿದೆ ನೋಡಿ ನಮ್ಮದು. ಟೊಮೆಟೊ ಎಲ್ಲ ಇಡ್ತೀನಲ್ಲ ಅದು, ಆ ಥರದ್ದು ಸಿಗಲ್ಲ ಇವಾಗ. ಈ ಥರದೇ ತರೋಣ. ಇದು ಹೇಗಿದ್ರು 100 ರೂಪೀಸ್ ಇದು ತೋರಿಸಿದೆ ನೋಡಿ, 100 ಅಲ್ಲ 99 ರೂಪೀಸು. ಅದಕ್ಕೆ ಈ ಥರದ್ದು ಇನ್ನೊಂದು ತರೋಣ ಅಂದ್ಕೊಂಡಿದ್ದೀನಿ. ಡಿಮಾರ್ಟ್ಗೆ ಹೋದಾಗ ನೆನಪೇ ಆಗೋಲ್ಲ ನನಗೆ. ಓಕೆ, ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ನೋಡಿ ಯಾವ ಥರ ಮೆಸ್ಸಿ ಥರ ಆಗಿದೆ. ಡೈಲಿ ಒಂದೊಂದು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ. ಓಕೆ, ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ಮತ್ತೆ ಜೋಡಿಸಿ ಇಡ್ತೀನಿ. ಓಕೆ, ಕ್ಲೀನ್ ಮಾಡಿದೆ. ಇದನ್ನು ನಿನ್ನೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಇದನ್ನ ಸ್ವಲ್ಪ ಉಲ್ಟಾ ಮಾಡಿದ್ದೀನಿ, ಏಕೆಂದರೆ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಡಾಟ್ ಥರ ಇರುತ್ತೆ. ಅದಕ್ಕೆ ಅದನ್ನ ಆ ಕಡೆಗೆ ಮಾಡಿ ಇದನ್ನು ಈ ಕಡೆಗೆ ಮಾಡಿದ್ದೀನಿ. ಸ್ವಲ್ಪ ದಿನ ನೀಟಾಗಿರುತ್ತೆ, ಮತ್ತು ಇಲ್ಲೂ ಅದೇ ಥರನೇ ಆಗುತ್ತೆ. ಓಕೆ, ಈಗ ಸದ್ಯಕ್ಕೆ ಆಗಿರಲಿ. ಓಕೆ, ಇದನ್ನೆಲ್ಲ ಈಗ ನೀಟ್ ಮಾಡಿ ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ ಒಂದು ಪೇಪರ್ ಹಾಕ್ಬಿಟ್ಟಿದ್ದೀನಿ, ನ್ಯೂಸ್ ಪೇಪರು. ಏಕೆಂದರೆ ಮಳೆ ನೀರು ಬಿದ್ದರೂ ಆವಾಗ ಪೇಪರ್ ಏನಾಗುತ್ತೆ, ನೀರನ್ನೆಲ್ಲ ಕುಟ್ಕೊಳ್ಳುತ್ತೆ. ಮತ್ತು ಪೇಪರ್ನ ತೆಗೆದುಬಿಟ್ಟು ಬೇರೆ ಪೇಪರ್ನ ಹಾಕಿ ವಾಶ್ ಮಾಡಿಬಿಟ್ಟು ಇಡ್ಬೋದು ಅಂಥೇಳಿ. ಮೊದಲು ಹೇಗಿತ್ತು ಸೇಮ್ ಆಗಿದೆ, ಏನು ಚೇಂಜಸ್ ಏನು ಮಾಡಿಲ್ಲ. ಇಲ್ಲಿ ಬಂದು ಏರಿಯಲ್ಲಿದೆ, ಮತ್ತು ಕಂಫರ್ಟು ಮತ್ತು ಮಾಮೂಂದು ಶೇವಿಂಗ್ ಕ್ರೀಮ್ಗಳು ಅದು ಇದು ಇದೆ, ಮತ್ತು ಇದು ಡೆಟಾಯಿಲ್, ಮತ್ತು ಇದು ಕಸದ ಕವರು. ಇದು ಬಂದು ಓಡೋ ನಿಲ್ ಥರ ಸ್ಟಾಪ್ ಅಂತೇಳಿ, ಇದು ಏನೋ ಆಫರ್ ಬಿಟ್ಟಿದ್ರು ಅಂತೇಳಿ ಮೂನ್ ಮಾಮ ತಂದಿದ್ದಾರೆ. ನನಗಂತೂ ಈ ಥರದ್ದೆಲ್ಲ ಏನು ಇಷ್ಟ ಆಗಲ್ಲ. ಇದೇನಂದರೆ ಓಪನ್ ಮಾಡಿ ಟಾಯ್ಲೆಟ್ ಮತ್ತು ಬಾತ್ರೂಮಲ್ಲಿ ಇಟ್ಟಾಗ ಸ್ವಲ್ಪ ಲೈಟಾಗಿ ಸ್ಮೆಲ್ ಬರುತ್ತೆ ಓಪನ್ ಮಾಡಿದಾಗ. ಮತ್ತು
ಮತ್ತು ಆಮೇಲೆ ಸ್ಮೆಲ್ಲು ಇಲ್ಲ ಏನೂ ಇಲ್ಲ. ಓಪನ್ ಮಾಡಿದಾಗಷ್ಟೇ ಗಮ್ಮನ್ನು ಒಂದು ಪರಿಮಳ ಬರುತ್ತೆ ಅಂತ ಹೇಳ್ಬೋದು. ಮತ್ತು ಇದ್ರಲ್ಲಿ ಮಾಮೂಲಿ ನಾರ್ಮಲಾಗಿ ಈ ಥರದ್ದು ಇಟ್ಕೊಂಡಿದ್ದೀನಿ. ಪೇಸ್ಟ್ಗಳು ಒಂದು ಸೆನ್ಸಿಟಿವ್ದು, ಒಂದು ನಾರ್ಮಲ್ಲು, ಒಂದು ಫೇಸ್ ವಾಶ್ ಪೌಡರು, ಮತ್ತು ಮಾಮೂಲು ಸೇವಿಂಗ್ ಬ್ರಷು, ಇದು ಒಂದು ಇಷ್ಟ ಸದ್ಯಕ್ಕೆ ಹೀಗಿದೆ. ಓಕೆ, ಇಲ್ಲಿಡ ಈಗ ಸದ್ಯಕ್ಕೆ ಇದು ನೀಟಾಯಿತು. ಇದು ನೋಡ್ತಿರ್ಬೋದು, ಇದೆಲ್ಲ ಎಷ್ಟು ಗಲೀಜಿದೆ. ಇದನ್ನ ನಾಳೆ ಸ್ವಲ್ಪ ಒರೆಸ್ಕೋಬೇಕಷ್ಟೆ, ಒದ್ದೆ ಬಟ್ಟೆಲಿ ವೈಪ್ ಮಾಡಿಕೊಂಡ್ರೆ ಆಯಿತು. ಓಕೆ, ಈಗ ಸದ್ಯಕ್ಕೆ ಈಗ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಬೇಕು. ಇದು ಬೇಡವಾಗಿರುವಂಥ ವಸ್ತುಗಳು, ಅದು ಮೊದಲೇ ತೋರಿಸಿದ್ನಲ್ಲ ಪ್ಲಾಸ್ಟಿಕ್ ಡಬ್ಬಗಳು, ಹಾಗೆ ನನ್ನ ಗುಮ್ಮು ಇಲ್ಲಿ ಮಲ್ಕೊಂಡಿದೆ. ಇದು ಒಂದಷ್ಟು ಡಬ್ಬಗಳು ನಮ್ಮ ದೊಡ್ಡಕ್ಕನಿಗೆ ಕೊಡಬೇಕು. ಏನಕ್ಕೆ ಅಂದರೆ ಅವರು ಏನಾದರೂ ಕಳಿಸ್ತಾ ಇರ್ತಾರಲ್ಲ, ಉಪ್ಸಾರು ಖಾರ ಮತ್ತೊಂದು ಅದು ಇದು ಮತ್ತು ತುಪ್ಪ ಎಣ್ಣೆ, ಅವರಿಗೆ ಯಾವ ಥರ ಬಾಕ್ಸ್ ಬೇಕು ಅಂದರೆ ಈ ಥರ ಬಾಕ್ಸ್ಗಳು ಬೇಕು, ಡಬ್ಬಗಳು ಈ ಥರ ಓಪನ್ ಮಾಡಿ ಹಾಕುವಂಥ ಡಬ್ಬಗಳು ಅವರಿಗೆ ಇಷ್ಟ ಆಗುತ್ತೆ. ಯಾಕೆಂದರೆ ಏನಾದರೂ ಹಾಕಿ ಕಳಿಸಿದ್ರೂ ಲೀಕ್ ಆಗೋಲ್ಲ, ನೀಟಾಗಿ ಟೈಟಾಗಿ ಕೂರಿಸ್ಬೋದು ಅಂತೇಳಿ. ನನ್ನ ಹತ್ರ ಈ ಥರ ಬಾಕ್ಸ್ಗಳು ತುಂಬ ಇದೆ, ಆದರೆ ಅವ್ರಿಗೆ ಈ ಥರ ಬಾಕ್ಸ್ಗಳು ಬೇಡ ಅಂತೆ, ಈ ಥರ ಕ್ಯಾಪ್ ಇರುವಂಥ ಬಾಕ್ಸ್ಗಳು ಬೇಕು ಅಂತೇಳಿದ್ರು. ಅದಕ್ಕೆ ಇಲ್ಲೊಂದಷ್ಟು ಅವರು ಒಂದಷ್ಟು ಇದರಲ್ಲಿ ತುಪ್ಪ ಎಲ್ಲ ಕಳಿಸಿದ್ರು. ಮತ್ತು ಇದು ಅಪ್ಪಂದು ಹರ್ಬಲ್ ಲೈಫ್ದು, ಇದೆರಡು ಅಪ್ಪಂದೇ ಹರ್ಬಲ್ ಲೈಫ್ದು. ನಾನು ಒಂದೆರಡು ಸರಿ ಏನೋ ತೊಗೊಬಂದಿದ್ದೆ, ಅದು ಇತ್ತಲ್ಲ ಅಕ್ಕನಿಗೆ ಕಳಿಸಿದ್ರೆ ಏನಾದ್ರು ಕೊಟ್ಟು ಕಳ್ಸೋಕ್ಕೆ ನಮಗೆ ಸರಿ ಹೋಗುತ್ತೆ ಅಂಥೇಳಿ ಇವಾಗ ಇದನ್ನೆಲ್ಲ ಒಂದು ಬ್ಯಾಗಲ್ಲಿ ಹಾಕಿ ಇಡಬೇಕು. ಆಗಿದ್ರದ್ದು ಒಂದು ಸರಿ ತೊಗೊಬಂದಿದೆ, ಸುಮಾರು 2-3 ವರ್ಷ ಆಯಿತು ಅನಿಸುತ್ತೆ. ಡಿಮಾರ್ಟಲ್ಲಿ ಆಫರ್ ಇತ್ತು ಅಂತೇಳಿ 4 ಈ ಥರ ಬೌಲ್ಗಳು ಬಂದಿತ್ತು, ಚಿಕ್ಕದು ಮತ್ತು ದೊಡ್ಡದು. ಇದು ತುಂಬ ದೊಡ್ಡದು, ನನಗೆ ಯೂಸ್ ಆಗಲ್ಲ, ಅದಕ್ಕೆ ಇದನ್ನು ಅಕ್ಕನಿಗೆ ಯಾರಿಗಾದ್ರೂ ಕೊಡೋಣ ಅಂಥೇಳಿ ಇವಾಗ ಇಲ್ಲಿ ಇಟ್ಟಿದ್ದೀನಿ. ನೆನಪಾಗುತ್ತೆ ಈ ಥರ ಹಾಕ್ಬಿಟ್ಟು ಬ್ಯಾಗಲ್ಲಿ ಇಟ್ಬಿಟ್ರೆ ಊರಿಗೆ ಹೋದರೆ ತೊಗೊಂಡೋಗೋಕ್ಕೆ ಅಂತೇಳಿ ಈ ಥರ ಹಾಕಿಟ್ಟಿದ್ದೀನಿ. ಓಕೆ, ಇವಾಗ ಈ ಥರ ಇದೆ. ಇವಾಗ ಇದನ್ನೆಲ್ಲ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಬೇಕೀಗ. ಸದ್ಯಕ್ಕೆ ಇನ್ನೂ ಕೆಲಸಗಳಿದೆ, ಸದ್ಯಕ್ಕೆ ಸಾಕು. ಓಕೆ, ಟೈಮ್ ಬಂದು ಇವಾಗ 5 ಗಂಟೆ ಆಗಿದೆ. ಸ್ವಲ್ಪ ಕೆಲಸ ಎಲ್ಲ ಮುಗಿಸುವಾಗ ಲೇಟ್ ಆಯಿತು, ಯಾಕೆಂದರೆ ಕ್ಲೀನ್ ಎಲ್ಲ ಮಾಡಿ ಕಿಚನ್ನು ಮತ್ತು ಅದೆಲ್ಲ ಕೆಲಸ ಮುಗಿಸ್ಬೇಕಾದ್ರೆ ಲೇಟ್ ಆಯಿತು. ಮತ್ತು ಆಮೇಲೆ ಬಂದು ಕಸ ಎಲ್ಲ ಗುಡಿಸಿ ಎಲ್ಲ ಒರೆಸಿದ್ದು ಲೇಟು ಕೂಡ ಆಯಿತು. ಮತ್ತು ಈಗ ಕೌಶಿ ಬರ್ತಾನೆ, ಅವ್ನು 5 o'clock ಬರ್ತಾನೆ, 5:15 ಆ ಥರ ಬರ್ತಾನೆ. ಅದಕ್ಕೆ ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂಥೇಳಿ ಕೂತ್ಕೊಂಡಿದ್ದೀನಿ. ಓಕೆ, ಮಳೆ ಬಂತು, ಅಂದರೆ ಲೈಟಾಗಿ ಮಳೆ ಬಂದೋಯ್ತು. ಅಲ್ಲಿ ಅಂದರೆ ಮೋನ್ ಮಾಮ ಆಫೀಸ್ ಹತ್ರ ಜೋರು ಮಳೆ ಬಂತಂತೆ. ಇಲ್ಲಿ ಮಾತ್ರ ಲೈಟಾಗಿ ಸುಮ್ಮನೆ ಹನಿ ಬೀಳಬೇಕಲ್ಲ, ಆ ಥರ ಬಿದ್ದು ಹೋಗಿದ್ದಷ್ಟೆ. ನಮ್ಮ ಗುಮ್ಮಿ ನೋಡಿ ಎಲ್ಲಿ ಮಕ್ಕೊಂಡಿದ್ದಾಳೆ. ಗುಮ್ಮಿ ಗೋವಾ ಸುಮ್ಮನೆ ಹಾಗೆ ನಿದ್ದೆ ಮಾಡ್ತಾ ಇದೆ ಅಷ್ಟೆ. ಓಕೆ ಫ್ರೆಂಡ್ಸ್, ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಏನು ಹುಳ ಸಿಕ್ತು ನಿನಗೆ ಗಮ? ಹೈ, ಅಲ್ಲಿಂದ ಮಲಗಿದವಳು ಓಡ ಬಂದವಳ ಇಲ್ಲಿಗೆ. ಏನು ಹುಳ ಸಿಕ್ತೋ? ಬಾ. ನಾನು ಇಲ್ಲಿ ಸಂಜೆ ಬೆಕ್ಕನ್ನ ಕೆಳಗಡೆ ಕರ್ಕೊಬಂದಿದ್ದೆ. ಹಾಗೆ ವಾಕ್ ಮಾಡ್ತಾ, ಅದು ಕೂಡ ಗಲೀಜು ಏನಾದರೂ ಮಾಡಿದ್ರೆ ಮಾಡುತ್ತೆ. ಹಾಗೆ ನಾನು ವಾಕ್ ಮುಗಿಸ್ತೀನಿ. ಹಾಗೆ ಕುತ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು. ಹಾಗೆ ಆಕಾಶದಲ್ಲಿ ಚಂದ್ರ ಕಾಣಿಸ್ತಾ ಇತ್ತಲ್ಲ, ಅದಕ್ಕೆ ನಾನು ನನ್ನ ಮೊಬೈಲಲ್ಲಿ ಒಂದೊಂದು ಸರಿ ನೀಟಾಗಿ ಬರುತ್ತೆ ನೋಡಿ. ಇವಾಗ ಎಷ್ಟು ದೂರದಿಂದ ಝೂಮ್ ಮಾಡಿ ಅದನ್ನು ವೀಡಿಯೋ ಮಾಡಿದ್ದೀನಿ. ಇವಾಗ ಎಷ್ಟು ನೀಟಾಗಿ ಬರ್ತಿದೆ ಅದು. ಆದರೆ ಒಂದೊಂದು ಸರಿ ಆ ಥರ ಬರೋದಿಲ್ಲ, ಏನಕ್ಕೆ ಅಂತ ಗೊತ್ತಿರಲ್ಲ, ಕ್ಲಾರಿಟಿನೇ ಇರೋದಿಲ್ಲ ಆ ಥರ. ನನಗೆ ಅದೇ ಅನ್ನಿಸ್ತಾಯಿತ್ತು ನೋಡ್ಬಿಟ್ಟು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಒಂದೊಂದು ಸರಿ ಝೂಮ್ ಹಾಕಿದ್ರೂ ಬರೋಲ್ಲ, ಏನು ಹಾಕಿದ್ರೂ ಬರಲ್ಲ, ಒಂಥರ ಬ್ಲರ್ ಥರ ಬರ್ತಾ ಇರುತ್ತೆ. ಅದು ನನಗೆ ಇಷ್ಟ ಆಗಲ್ಲ. ಅದಾದಮೇಲೆ ಮೋನ್ ಮಾಮ ಹೇಳ್ತಾಯಿದ್ರು ನುಗ್ಗೆ ಸೊಪ್ಪಿಂದು ಉಪ್ಪು ಸಾಂಬಾರೆಲ್ಲ ಮಾಡಿದ್ನಲ್ಲ, ಅದಕ್ಕೆ ನುಗ್ಗೆ ಸೊಪ್ಪೆಲ್ಲ ಹಾಕಿ ಎಗ್ ಬುರ್ಜಿ ಮಾಡು ಅಂತ ಹೇಳ್ತಾಯಿದ್ರು.
ಓಕೆ ಸರಿ ಆಯಿತು ಅಂದ್ಬಿಟ್ಟು ಇವಾಗ ಕ್ರಿಕೆಟ್ ಮ್ಯಾಚು ಸ್ಟಾರ್ಟ್ ಆಗಿದೆ. ಅವರು ಕೌಶಿ ಮತ್ತು ಮೋಹನ್ ಮಾಮ ಇಬ್ಬರು ಕುತ್ಕೊಂಡು ನೋಡ್ತಾ ಇದ್ದಾರೆ. ನಾನಿಲ್ಲಿ ಎಗ್ ಬುರ್ಜಿ ಮಾಡಿ ಕೊಡೋಣ, ಆವಾಗ ಬಿಸಿ ಬಿಸಿ ಚೆನ್ನಾಗಿರುತ್ತೆ ಅಂಥೇಳಿ ನುಗ್ಗೆ ಸೊಪ್ಪಿನ ಎಗ್ ಬುರ್ಜಿನ ಮಾಡ್ತಾಯಿದ್ದೀನಿ. ಹಾಗೆ ಎಗ್ಗೆಲ್ಲ ಮಾಡಬೇಕಾದ್ರೆ ನನ್ನ ಬೆಕ್ಕು ಮಿಯಾವ್ ಮಿಯಾವ್ ಅಂತ ಕಿಚ್ಕೋತಾ ಇತ್ತು. ಅದಕ್ಕೆ ಅವಳಿಗೇನಾದರೂ ಕೊಡೋಣ ಅಂದ್ಬಿಟ್ಟು ಅದಕ್ಕೆ ಬೆಕ್ಕಿಗೆ ಸ್ವಲ್ಪ ಎಲ್ಲೋ ಇಷ್ಟ ಆಗುತ್ತೆ, ವೈಟ್ಗಿನ್ನ ಎಲ್ಲೋ ಇಷ್ಟ ಆಗುತ್ತೆ. ಅದಕ್ಕೆ ವೈಟ್ನ ತೆಗೆದು ನಾನು ಎಗ್ ಬುರ್ಜಿಗೆ ಹಾಕ್ಕೊಂಡೆ. ಬರೀ ಎಲ್ಲೋನ ತೆಗೆದುಬಿಟ್ಟು ಬೆಕ್ಕಿಗೆ ಹಾಕೋಣ ಅಂಥೇಳಿ, ಹಾಗೆ ಎಲ್ಲೋಗೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೀನಿ. 4 ಬೆಕ್ಕು ಇದ್ದರೆ ಏನಾಗುತ್ತೆ ಅಂದರೆ ಫುಲ್ಲು ಒಂದು ಮೊಟ್ಟೆ ಹಾಕ್ಬಿಟ್ಟು ಎಲ್ಲೋ ಮತ್ತು ವೈಟ್ ಎರಡೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ 4 ಬೆಕ್ಕೂ ತಿಂದ್ಬಿಡುತ್ತೆ. ಇವಾಗಿರೋದು ಕರ್ಗಿ ಮತ್ತು ನನ್ನ ನಾಮ ಇಬ್ಬರೇ ಇರೋದ್ರಿಂದ ಅವರು ಇದನ್ನೇ ತಿಂದರೆ ಸಾಕು ಅಂತ ಅನಿಸುತ್ತೆ. ಇಷ್ಟು ತಿನ್ನಲ್ಲ ಅವು, ಒಂದು ಸ್ವಲ್ಪ ತಿಂದ್ಬಿಟ್ಟು ಬಿಟ್ಬಿಡುತ್ತೆ ಅಲ್ಲೇ. ಅದಕ್ಕೆ ನಾನು ಸ್ವಲ್ಪನೇ ಒಂದು ಎಲ್ಲೋ ಮಾತ್ರ ಹಾಕ್ಕೊಂಡಿದ್ದೀನಿ, ವೈಟ್ನ ಎಗ್ ಬುರ್ಜಿಗೆ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನಿಲ್ಲಿ ಮಾಡ್ತಾಯಿದ್ದೀನಿ. ಅದು ಫುಲ್ಲು ನಾನು ಇಲ್ಲೇ ನೋಡಿ ಹೆಂಗೆ ಕೂತ್ಕೊಂಡಿದ್ದಾಳೆ. ನನಗೆ ಅದು ಗೊತ್ತಾಗ್ಬಿಟ್ಟಿರುತ್ತೆ ನನಗೇನೋ ಹಾಕ್ತಾಳೆ ಅಂತೇಳಿ. ಅದಕ್ಕೆ ನಾನು ಫುಲ್ 2 ಬೆಕ್ಕಿಂದ ತಿಂದು ಖಾಲಿ ಮಾಡುತ್ತೆ ಅಂತೇಳಿ ಹಾಕಿದ್ದು. ನೋಡಿದ್ರೆ ಅದು ತಿಂದು ಖಾಲಿ ಕೂಡ ಮಾಡಲಿಲ್ಲ, ಸ್ವಲ್ಪನೇ ತಿಂದಿದ್ದಷ್ಟೆ. ಅದಾದಮೇಲೆ ಅಲ್ಲಿ ಸೈಡಲ್ಲಿ ನೋಡ್ತಾ ಇರ್ಬೋದು, ಅದು ಗೋಬಿ. ಅಂದರೆ ಕೌಶಿ ಏನಾದರೂ ಏನಾದರೂ ಮಾಡಮ್ಮ ಅಂತ. ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೆ ಮೋಹನ್ ಮಾಮನಿಗೆ ಹೇಳ್ಬಿಟ್ಟು, ಅಪ್ಪ ಇವತ್ತು ಕ್ರಿಕೆಟ್ ಮ್ಯಾಚ್ ಇರೋದ್ರಿಂದ ನನಗೆ ಗೋಬಿ ತೊಗೊಬಾ, ಗೋಬಿ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ. ಸರಿ ಅಂದ್ಬಿಟ್ಟು ಫಸ್ಟು ಮಸಾಲೆ ಪುರಿ ಹೇಳಿದ್ದ. ಮಸಾಲೆ ಪುರಿಯವರು ಏನೋ ಓಪನ್ ಮಾಡಿಲ್ಲ, ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿದ್ರು. ಅಂದರೆ ಒಂದು ಕಡೆ ತರ್ತೀವಿ ನಾವು, ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಅಲ್ಲೇ ತೊಗೊಬನ್ನಿ ಅಂದರೆ ಅವರು ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿದ್ರು ಮೋಹನ್ ಮಾಮ. ಅದಕ್ಕೆ ಸರಿ ಗೋಬಿ ತಂದುಬಿಡಪ್ಪ ಅಂತ ಹೇಳ್ದ. ಆಮೇಲೆ ಸರಿ ಆಯಿತು ಬಿಡು ತರ್ತೀನಿ ಅಂದ್ಬಿಟ್ಟು ಮೋಹನ್ ಮಾಮ ಗೋಬಿ ತಂದು ಕೊಟ್ಟಿದ್ರು. ಅವನು ತಿಂದ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದಾನೆ. ನಾನು ಅದರಲ್ಲಿ ಒಂದು ಸ್ವಲ್ಪ ಅಷ್ಟೇ ತಿಂದಿದ್ದು ಗೋಬಿನ, ಅಂದರೆ ಒಂದು 2-3 ಪೀಸ್ ಎತ್ಕೊಂಡು ಅವನ ಹತ್ರನೇ ಇಸ್ಕೊಂಡು ತಿಂದಿದ್ದಷ್ಟೇ. ಮತ್ತು ತಿನ್ನಲಿಲ್ಲ, ಅದು ಫುಲ್ಲು ಆಯಿಲ್ ಫುಡ್ಡು. ಆಮೇಲೆ ನನಗೂ ಯಾಕೋ ಇತ್ತೀಚೆಗೆ ಸಾಯಂಕಾಲ ಆದರೆ ಒಂಥರ ಗ್ಯಾಸ್ಟ್ರಿಕ್ ಥರ ಆಗುತ್ತೆ, ಒಂಥರ ಸುಸ್ತಾಗೋದು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಏನಕ್ಕೆ ಆ ಥರ ಆಗುತ್ತೆ ಏನೋ ಗೊತ್ತಿಲ್ಲ. ಒಂದೊಂದು ಸಲ ಅನಿಸುತ್ತೆ ಡಾಕ್ಟ್ರಿಗೆ ಏನಾದರೂ ತೋರಿಸ್ಬೇಕೇನೋ ಅಂತ. ನನಗೆ ಪಿತ್ತಕೋಶ ರಿಮೂವ್ ಮಾಡಿರೋದ್ರಿಂದ ಆ ಥರ ಆಗ್ತಿದೆಯೇನೋ ಅಂತ ಸುಮ್ಮನೆ ನಾನೇ ಡಾಕ್ಟ್ರು ಥರ ಸಮಾಧಾನ ಮಾಡ್ಕೊತೀನಿ. ಅದಕ್ಕೇನಾದರೂ ಆ ಥರ ಆಗುತ್ತೇನೋ ಅಂತ. ಮೊದಲೆಲ್ಲ ಆ ಥರ ಆಗ್ತಿರ್ಲಿಲ್ಲ, ಇತ್ತೀಚೆಗೆ ಆ ಥರ ಆಗುತ್ತೆ. ಇದಕ್ಕೇನು ರೀಸನ್ನು ಏನು ಗೊತ್ತಿಲ್ಲ. ಅದಕ್ಕೆ ನಾನು ಈ ಗೋಬಿ, ಈ ಮಸಾಲೆ ಪುರಿ ಎಲ್ಲ ತಿಂತೀನಿ, ಆಸೆ. ತಿಂದಾದಮೇಲೆ ನನಗೆ ಆ ಥರ ಅನುಭವಿಸ್ಬೇಕು ಅದನ್ನು, ಸುಸ್ತಾಗುವಂಥದ್ದು ಆ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ಆದಷ್ಟು ಕಡಿಮೆ ಮಾಡ್ತೀನಿ. ತಿನ್ನಲ್ಲ ಅಂತಲ್ಲ, ಆದಷ್ಟು ಕಡಿಮೆ ಮಾಡ್ತೀನಿ. ಅದಕ್ಕೆ ನನಗೆ ಗೋಬಿ ಎಲ್ಲ ತರಿಸಿರಲಿಲ್ಲ, ಅವನಿಗೆ ಮಾತ್ರ ಗೋಬಿ ತರಿಸ್ಕೊಂಡಿದ್ದ. ಅದರಲ್ಲಿ ನಾನು ಸ್ವಲ್ಪ ತೊಗೊಂಡು ಒಂದು 2-3 ಪೀಸು ತಿಂದ್ಕೊಂಡು ಆವಾಗ ಏನು ಮಾಡ್ತು ಅಂದರೆ ಬೆಕ್ಕು ಕಿರ್ಚ್ತಾಯಿತ್ತು, ಏನೋ ತಿಂತಿದ್ದಾರೆ ನನಗೆ ಕೊಡದೆ ಅಂತೇಳಿ. ಅದಕ್ಕೆ ಅನ್ನಿಸ್ತಾಯಿತ್ತು. ಅದಕ್ಕೆ ಅವರು ಒಂದು ಪೀಸ್ ಹಾಕ್ಬಿಡು, ಸ್ಮೆಲ್ಲಾದರೂ ನೋಡಿಬಿಟ್ಟು ಬಿಟ್ಬಿಡುತ್ತೆ, ಮತ್ತೆ ಕಿರ್ಚಲ್ಲ ಅಂತ ಮೋಹನ್ ಮಾಮ ಹೇಳಿದ್ರು. ಆದ್ರೂ 1 ಪೀಸ್ ಹಾಕಿದ್ರು ಅದು ಬಿಡಲ್ಲ, ಕಿರ್ಚ್ತಾ ಇರುತ್ತೆ. ಅದು ನೋಡಿ ತಿನ್ನಲ್ಲ ಗೋಬಿನ, ಆದ್ರೂ ಅದು ನೋಡುತ್ತೆ, ಸ್ಮೆಲ್ ಮಾಡುತ್ತೆ. ಆದರೂ ಮತ್ತೆ ಬಂದ್ಬಿಟ್ಟು ನಮ್ಮ ಮುಂದೆ ಮತ್ತೆ ಕಿರ್ಚೋದು, ಏನೋ ತಿಂತಿದ್ದಾರೆ ಅಂತೇಳಿ. ಅದಕ್ಕೇನು ಗೊತ್ತಾಗುತ್ತೆ, ಏನೋ ಗೋಬಿ ತಿಂತಿದ್ದಾರೆ ಅಂತೇಳಿ. ಆಮೇಲೆ ಇದು ಬಂದು ಮತ್ತೆ ನಾನು ಎಗ್ ಬುರ್ಜಿ ಎಲ್ಲ ಮಾಡಿಕೊಟ್ಟೆ, ಬಿಸಿದು. ಅಪ್ಪ ಮಗ ಇಬ್ಬರು ತಿಂದರು. ಹಾಗೆ ನಾನು ಕೂಡ ಸ್ವಲ್ಪ ತಿಂದ್ಬಿಟ್ಟು, ಯಾಕೆಂದರೆ ಮೊಟ್ಟೆನೂ ಕೂಡ ಗ್ಯಾಸ್ಟ್ರಿಕ್, ಅದರಿಂದ ಅದನ್ನು ಕೂಡ ಸ್ವಲ್ಪ ತಿಂದ್ಬಿಟ್ಟು ಹಾಗೆ ಊಟ ಎಲ್ಲ ಮಾಡಿಕೊಂಡು ನಾನು ಕೂತ್ಕೊಂಡು ಅವ್ರ ಜೊತೆ ಟಿ ವಿ ನೋಡ್ತಾ ಕೂತಿದ್ದೀನಿ. ನಾನು, ಕೌಶಿ ಮತ್ತು ಮೋಹನ್ ಮಾಮ ಸ್ವಲ್ಪ ಹೊತ್ತಷ್ಟೇ ನೋಡಿದರು. ಅದಾದಮೇಲೆ ಮೋಹನ್ ಮಾಮ ಹೋಗಿ ಮಲ್ಕೊಬಿಟ್ರು. ನಾನು ಮತ್ತು ಕೌಶಿ ಫುಲ್ಲು ಮ್ಯಾಚ್ ಮುಗಿಯೋ ತನಕ ನೋಡೇ ಬಿಡೋಣ ಅಂದ್ಬಿಟ್ಟು ಅವನ ಜೊತೆ ನಾನು ಕೂತ್ಕೊಂಡು ಮ್ಯಾಚ್ ನೋಡ್ತಾ ಇರ್ಬೋದು. ಟೈಮ್ ಬಂದು ಇವಾಗ 11:30 ಆಗಿದೆ.
ಆಗ್ತಾಯಿದೆ, ಇನ್ನೂ ಆಗಿಲ್ಲ, ಇನ್ನೂ ಒಂದು 5 ಮಿನಿಟ್ಸ್ ಇದೆ. ಕೂತ್ಕೊಂಡು ಲಾಸ್ಟ್ ತನಕ ನೋಡಿದ್ವಿ. ಇವನಿಗಂತೂ ಫುಲ್ಲು ಖುಷಿಯಾಗೋಯ್ತು. ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ನಂತೆ. ಪಾರ್ಟಿ ಅಂದರೆ ಏನೋ ಮಕ್ಳದ್ದು ಏನೋ ಪಾನಿಪುರಿ ಇಲ್ಲ ಗೋಬಿ ಈ ಥರದಷ್ಟೇ. ಪಾರ್ಟಿ ಅಂದರೆ ಬೇರೆ ಥರ ಅಂದ್ಕೋಬೇಡಿ, ಆ ಥರದ್ದೆಲ್ಲ ಕೊಡಿಸ್ತೀನಿ ಅಂತ ಅಂದಿದ್ನಂತೆ ಇವನು. ಹಾಗೆ ಯಾವಾಗ ವಿನ್ ಆಯಿತು RCB ಮ್ಯಾಚು, ಅದಕ್ಕೆ ಮೆಸೇಜ್ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್ಗೆ. ಹಾಗೆ ನನಗೆ ನೋಡ್ತಾ ಒಂಥರ ಕ್ಯೂರಿಯಾಸಿಟಿ ಬಂದುಬಿಡ್ತು, ನೋಡ್ತಾ ಕೂತಿದ್ದೆ. ಆಮೇಲೆ ಯಾವಾಗ RCB ವಿನ್ ಆಯಿತು ಆವಾಗ ಫುಲ್ಲು ಹೊರಗಡೆ ಎಲ್ಲ ಪಟಾಕಿ ಸೌಂಡೆಲ್ಲ ಬಂತು ನೋಡಿ ನಾನು ಫುಲ್ಲು ಲಾಕ್ ಮಾಡಿ ಕೂತ್ಕೊಂಡು ನೋಡ್ತಾ ಇದ್ದಿದ್ದು. ಯಾವಾಗ ಪಟಾಕಿ ಸೌಂಡ್ಗಳು ಈ ಥರದ್ದೆಲ್ಲ ಕೇಳಿಸ್ತಾಯಿತ್ತು, ಅದ್ರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತೇಳಿ ಹೊರಗಡೆ ಡೋರೆಲ್ಲ ತೆಗೆದು ಬಂದೆ. ನನಗೆಲ್ಲೂ ಅದ್ರ ಪಟಾಕಿದು ಇದೆಲ್ಲ ಕಾಣಿಸ್ಲಿಲ್ಲ ಎಲ್ಲೂ. ಮತ್ತು ನಾನು ಒಂದು 2 ನಿಮಿಷ ಹಾಗೆ ನೋಡಿದೆ, ಎಲ್ಲೂ ಅಂದರೆ ಪಟಾಕಿ ಹೊಡೆದ್ರೆ ಮೇಲೆ ಒಂದು ಸ್ವಲ್ಪ ಈ ಸ್ಟಾರ್ ಥರ ಎಲ್ಲ ಲೈಟ್ಸ್ ಎಲ್ಲ ಬರುತ್ತಲ್ಲ, ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದು. ನೋಡಿದ್ರೆ ಎಲ್ಲೋ ಅಂದರೆ ಟೆರೇಸ್ ಮೇಲೆ ಹೋಗಿದ್ರೆ ಸ್ವಲ್ಪ ಸಿಗ್ತಿತ್ತು ಅನಿಸುತ್ತೆ ವೀಡಿಯೋಸ್ಗಳು, ಮತ್ತು ಎಲ್ಲೂ ಸಿಗಲಿಲ್ಲ. ಆಮೇಲೆ ಕೌಶಿಗೆ ಹೇಳ್ತಾ ಇದ್ದೆ, ಎಲ್ಲ ಕಡೆ ಪಟಾಕಿ ಸೌಂಡ್ ಆಗ್ತಿದೆ ಕಣೋ, ಎಲ್ಲದ್ರೂ ಅದ್ರದ್ದು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಎಲ್ಲೂ ಸಿಗ್ತಾಯಿಲ್ಲ ಅನ್ನೋಷ್ಟರೊಳಗಡೆ ಇಲ್ಲೊಂದು ನೋಡಿ, ಇವಾಗ ಇಲ್ಲಿ ಪಕ್ಕದಲ್ಲಿ ಅಂದರೆ ಸೈಡಲ್ಲಿ ಯಾರೋ ಪಟಾಕಿ ಹೊಡಿತಾ ಇದ್ದಾರೆ, ಅದ್ರದ್ದು ಒಂದು ಸ್ವಲ್ಪನಾದರೂ ವೀಡಿಯೋ ಸಿಕ್ತು ಅಂತೇಳಿ ಅವನಿಗೆ ಹೇಳ್ತಾ ಇದ್ದೆ. ಸಿಕ್ಕಿಲ್ಲ ಅಂದ್ಕೊಂಡಿದ್ದೆ, ನೋಡು ಸಿಕ್ತು, ಇಲ್ಲೇ ಯಾರೋ ಪಕ್ಕದಲ್ಲಿ ಪಟಾಕಿ ಹೊಡಿತಾ ಇದ್ದಾರೆ ಅಂತ. ಅಂದರೆ ಬೇರೆ ಕಡೆ ಎಲ್ಲ ಕಡೆ ಪಟಾಕಿ ಸೌಂಡ್ ಕೇಳಿಸ್ತಾ ಇದೆ, ಅದ್ರ ಸ್ಟಾರ್ಗಳೆಲ್ಲ ಬರುತ್ತಲ್ಲ, ಅಂದರೆ ಫ್ಲಾಶ್ ಆಗುವಂಥ ಲೈಟ್ಸ್ಗಳು, ಅದನ್ನು ತೋರಿಸ್ಬೇಕು ಅಂತೇಳಿ ನಾನು ವೀಡಿಯೋಕ್ಕೆ ಹೊರಗಡೆ ಬಂದಿದ್ದು. ಆದರೆ ಇಲ್ಲೆಲ್ಲೂ ವೀಡಿಯೋನೂ ಸಿಗಲಿಲ್ಲ. ಆಮೇಲೆ ಮತ್ತೆ ಬಂದು ಕೌಶಿ ಫ್ರೆಂಡ್ಸ್ ಜೊತೆ ಚಾಟ್ ಎಲ್ಲ ಮಾಡ್ತಾಯಿದ್ದ. ನನಗೆ ನಿದ್ದೆ ಬರ್ತಾಯಿತ್ತಾ, ಅವನು ಫುಲ್ಲು ಕಪ್ ಕೊಡೋ ತನಕ TV ನೋಡ್ತಾಯಿದ್ದ. ನಾನು ಅಲ್ಲಿ ತನಕ ಏನು ನೋಡಲಿಲ್ಲ. ಸ್ವಲ್ಪ ಹೊತ್ತು ಮತ್ತೆ ಒಂದು 5 ನಿಮಿಷ ಕೂತಿದ್ದೆ. ಅದಾದಮೇಲೆ ನಾನು ಮಲ್ಕೋತೀನಿ, ನೀನೇನಾದರೂ ಮಾಡ್ಕೊಪ್ಪ ಅಂದ್ಬಿಟ್ಟು ಅವನು 12:15 ಏನೋ ಅನಿಸುತ್ತೆ ನಾನು ಮಲ್ಕೊಂಡಿದ್ದೆ. ಅವನು ಇನ್ನೂ ಮಲಗಿರಲಿಲ್ಲ, ಬೈತಾಯಿದ್ದೆ ಮಲಗು ಅಂತೇಳಿ. ಕಪ್ ಕೊಡೋದು ನೋಡಬಾರ್ದ, ಗೆದ್ದಿರೋದನ್ನ ನೋಡಿದ್ದೀವಿ, ಕಪ್ ಕೊಡೋದನ್ನ ನೋಡಬಾರ್ದ ಅಂತೇಳಿ ಕೂತ್ಕೊಂಡು ನೋಡ್ತಾ ಇದ್ದ. RCB ವಿನ್ ಆಗಿದ್ದಕ್ಕೆ ಎಲ್ಲರೂ ಎಷ್ಟು ಖುಷಿ ಪಟ್ರಲ್ವ, ನನಗೂ ಕೂಡ ಖುಷಿ ಆಯಿತು. ಓಕೆ, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.